ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ನನ್ನ ಮಾಘ ಅಮಾವಾಸ್ಯೆ ಪೂಜೆ ಬಗ್ಗೆ ಲಾಗ್ ಆಗಿರುತ್ತೆ. ಯಾವ ಥರ ಮಾಡೋದು, ಆಮೇಲೆ ಅಮಾವಾಸ್ಯೆ ಟೈಮ್ ಯಾವಾಗ ಬಂದಿದೆ, ಯಾವ ಸಮಯದಲ್ಲಿ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಮುಂದೆ ತಿಳಿಸ್ಕೊಡ್ತಾ ಇದ್ದೀನಿ. ಮಾಘ ಮಾಸದಲ್ಲಿ ಬರ್ತಕ್ಕಂಥ ಅಮಾವಾಸ್ಯೆನೇ ಮೌನಿ ಅಮಾವಾಸ್ಯೆ ಅಂತ ಕರೀತಾರೆ. ಇದು ತುಂಬ ಶ್ರೇಷ್ಠವಾದ ಅಮಾವಾಸ್ಯೆ. ಯಾವ ದಿನ ಬಂದಿದೆ, ಯಾವ ಸಮಯದಲ್ಲಿ ಬಂದಿದೆ ಅಂತ ನೋಡೋದಾದರೆ 18ನೇ ತಾರೀಕು, ಅಂದರೆ ಇದೇ ಜನವರಿ 2026 18ನೇ ತಾರೀಕು 12 ಗಂಟೆ 3 ನಿಮಿಷಕ್ಕೆ ಆರಂಭವಾಗಿ 19ನೇ ತಾರೀಕು 1 ಗಂಟೆ 21 ನಿಮಿಷಕ್ಕೆ ಮುಕ್ತಾಯವಾಗುತ್ತೆ. ಸೊ ನಮಗೆ ಭಾನುವಾರನೇ ಫುಲ್ ಅಮಾವಾಸ್ಯೆ ಸಿಕ್ಕಿದೆ. ಅಂದರೆ ನಾವು ಯಾವುದೇ ಅಮಾವಾಸ್ಯೆ ಆಗಲಿ, ಹಬ್ಬ ಆಗಲಿ, ಹುಣ್ಣಿಮೆ ಆಗಲಿ, ನಾವು ಬ್ರಾಹ್ಮಿ ಮುಹೂರ್ತ ಅಂದರೆ ಸೂರ್ಯೋದಯ ಯಾವ ಇದಕ್ಕೆ ಬಂದಿದೆ ಅದನ್ನೇ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ನಮಗೆ ಇವಾಗ ಭಾನುವಾರನೇ ಸಿಕ್ಕಿದೆ. ಸೊ ಹಂಗಾಗಿ ನಾವು ಅಮಾವಾಸ್ಯೆನ ಭಾನುವಾರದಿಂದನೇ ಮಾಡಬೇಕಾಗುತ್ತೆ. ಎಸ್ಪೆಷಲಿ ಭಾನುವಾರ ಅಮಾವಾಸ್ಯೆ ಬಂದರೆ ತುಂಬ ಒಳ್ಳೆಯದು, ತುಂಬ ಶ್ರೇಷ್ಠ ಅಂತಲೂ ಕರೀತಾರೆ. ಈಗ ಅಮಾವಾಸ್ಯೆ ಪೂಜೆ ಯಾವ ಥರ ಮಾಡಬೇಕು ಅಂದರೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದುಬಿಟ್ಟು ನೆಲಕರಣೆ ಎಲ್ಲ ಮಾಡಿಬಿಟ್ಟು ದೇವರಿಗೆ ನೀವು ಮಾಮೂಲಿಯಾಗಿ ಅಮಾವಾಸ್ಯೆಯಲ್ಲಿ ಯಾವ ಥರ ಮಾಡ್ತೀವೋ ಹಣ್ಣು ಕಾಯಿ ನೈವೇದ್ಯ ಮಾಡಿಬಿಟ್ಟು ಹೂವೆಲ್ಲ ಏರಿಸ್ಬಿಟ್ಟು ನಾವು ಪೂಜೆಯನ್ನು ಮಾಡಬೇಕಾಗುತ್ತೆ. ಕೆಲವರು ಬಾಗಿಲಿಗೆಲ್ಲ ನಿಂಬೆಹಣ್ಣು ಕಟ್ ಮಾಡಿ ಇಡ್ತಾರೆ, ಕೆಲವರು ದೀಪ ಹಚ್ತಾರೆ, ತೆಂಗಿನಕಾಯಿ ದೀಪ ಹಚ್ತಾರೆ, ಆ ಥರ ದೀಪಗಳು ನಿಂಬೆಹಣ್ಣಿನ ದೀಪ ಹಚ್ಚೋದಾದರೆ ಹಚ್ಬೋದು. ಈ ಥರ ಮಾಡಿ ನೀವು ಪೂಜೆಯನ್ನು ಸಂಪೂರ್ಣಗೊಳಿಸ್ಬೇಕಾಗುತ್ತೆ. ಸೊ ಮೌನಿ ಅಮಾವಾಸ್ಯೆ ಅಂತಲೇ ಹೆಡ್ಲೈನ್ ಇರೋದ್ರಿಂದ ಇದು ಎಸ್ಪೆಷಲಿ ಮೌನ ವ್ರತ ಮಾಡಿದ್ರೆ ಕೆಲವರು ಮಾಡ್ತಾರೆ. ಯಾವ ಥರ ಮಾಡಬೇಕಂದ್ರೆ, ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ದೇವರಿಗೆ ಸಂಕಲ್ಪ ಮಾಡಬೇಕು. ನಾನಿವತ್ತು ಸಂಪೂರ್ಣವಾಗಿ ಮೌನವಾಗಿರ್ತೀನಿ, ಯಾರ ಜೊತೆನೂ ಮಾತಾಡಲ್ಲ ಅಂತ ಸಂಕಲ್ಪ ಮಾಡಿಕೊಂಡು ಮನೆಯವ್ರಿಗೆ ಮುಂಚೆನೇ ತಿಳಿಸಿರಬೇಕು. ಆ ಥರ ತಿಳಿಸ್ಬಿಟ್ಟು ಮೌನ ವ್ರತನ ಶುರು ಮಾಡಬೇಕಾಗುತ್ತೆ. ಸಂಜೆವರೆಗೂ ದೇವಸ್ಥಾನಕ್ಕೆ ಹೋಗಿ ಬರೋವರೆಗೂ ಯಾರ ಹತ್ರನೂ ಮಾಡದೆ ಮೌನ ವ್ರತವನ್ನು ಆಚರಣೆ ಮಾಡ್ಬೋದು. 1ನೇ ಪಾಯಿಂಟ್. 2ನೇ ಪಾಯಿಂಟ್ ಹೇಳೋದಾದರೆ, ನಾವು ಸಂಗಮ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸಂಗಮ ಸ್ನಾನ ಅಂದರೆ ಏನು? ಈ ನದಿ ತೀರದಲ್ಲಿ ಹೋಗ್ಬಿಟ್ಟು ನದಿ ಸ್ನಾನ ಮಾಡೋದು. ಅದೇ ಥರ 2 ನದಿ 3 ನದಿ ಕುಡಿದ್ರೆ ಅದಕ್ಕೆ ಸಂಗಮ ಅಂತ ಹೇಳ್ತಾರೆ. ನೀವು ಸಂಗಮ ಸಿಕ್ಕರೆ ತುಂಬ ಒಳ್ಳೆಯದು, ಸಿಕ್ಕಿಲ್ಲ ಅಂದರೆ ನದಿ ಸ್ನಾನ ಬೇಕಾದರೂ ಮಾಡ್ಕೋಬೋದು. ಅಲ್ಲಿ ಹೋಗ್ಬಿಟ್ಟು ನದಿಗೆ ಸ್ನಾನ ಮಾಡಿಬಿಟ್ಟು ಗೌರಿ ಪೂಜೆ ಎಲ್ಲ ಮಾಡಿಬಿಟ್ಟು ಅದರಲ್ಲಿ ನದಿಯಲ್ಲಿ 3 ಸತಿ ಮುಳುಗಬೇಕು. ಮುಳುಗಿದ್ರೆ ನದಿ ಸ್ನಾನ ಅಂತ ಹೇಳ್ತಾರೆ. ಇದರಿಂದ ಮಾಡೋದ್ರಿಂದ 7 ಜನ್ಮದ ಪಾಪ ಕರ್ಮಗಳು ಕಳೀತವೆ ನದಿ ಸ್ನಾನ ಮಾಡೋದ್ರಿಂದ ಅಂತ ದೊಡ್ಡವ್ರು ಹೇಳ್ತಾರೆ, ಹಿರಿಯರು ಹೇಳ್ತಾರೆ. ಅದು ಎಸ್ಪೆಷಲಿ ಅಮಾವಾಸ್ಯೆ ದಿನ ಮಾಡಿದ್ರೆ ತುಂಬ ಒಳ್ಳೆಯದು, ನಮಗೆ ಪುಣ್ಯ ಲಭಿಸುತ್ತೆ ಅಂತ ಹೇಳ್ತಾರೆ. ಈ ಥರ ಮಾಡಿಬಿಟ್ಟು ಅಲ್ಲೇ ಇರುವಂಥ ದೇವಸ್ಥಾನಕ್ಕೆ ನಾವು ಪೂಜೆ ಸಲ್ಲಿಸಿ ಬರಬೇಕಾಗುತ್ತೆ. ಇದು 2ನೇ ಪಾಯಿಂಟು. 3ನೇ ಪಾಯಿಂಟ್ ಏನು ಅಂತಂದರೆ, ದೃಷ್ಟಿ ತೆಗೆಯೋದು. ಸಂಜೆ ಆದಮೇಲೆ ಚಿಕ್ಕ ಮಕ್ಕಳು ಆಗಲಿ ದೊಡ್ಡವರಾಗಲಿ ಯಾರಿಗೇ ಆಗಲಿ ದೃಷ್ಟಿ ತೆಗೆದ್ರೆ ಆವತ್ತಿನ ದಿನ ಅಮಾವಾಸ್ಯೆ ದಿನ ಸ್ವಲ್ಪ ಉಪ್ಪು ಮೆಣಸಿನ್ಕಾಯಿ ಹಿಡಿದ್ಬಿಟ್ಟು ಸ್ವಲ್ಪ ಅನ್ನ ತೊಗೊಂಡ್ಬಿಟ್ಟು ನೀವಾಳಿಸಿ ಚೆಲ್ಲಿದರೆ ದೃಷ್ಟಿ ಹರಿಯುತ್ತೆ ಅಂತ ಹೇಳ್ತಾರೆ. ಚಿಕ್ಕ ಮಕ್ಕಳಿದ್ರೆ ಮಾಡಿ ನೋಡಿ, ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಭಾನುವಾರ ಅಮಾವಾಸ್ಯೆ ಬಂದಿರೋದ್ರಿಂದ ಈ ಥರ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಈ ಅಮಾವಾಸ್ಯೆ ಪೂಜೆನ ನಮಗೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋಕ್ಕಾಗಿಲ್ಲ ಅಂತಂದರೆ, ನೀವು ರಾಹುಕಾಲ ನೋಡ್ಕೊಂಬಿಟ್ಟು ರಾಹುಕಾಲ ಬಿಟ್ಟು ಯಾವ ಸಮಯದಲ್ಲಿ ಬೇಕಾದರೂ ನೀವು ಪೂಜೆನ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಮೌನ ವ್ರತ ಆಚರಣೆ ಮಾಡಿ ಅಮಾವಾಸ್ಯೆನ ಮಾಡ್ಬೋದು. 2ನೇದು ನದಿ ಸ್ನಾನ ಅಥವಾ ಸಂಗಮ ಸ್ನಾನ ಮಾಡಿ ಅಮಾವಾಸ್ಯೆನ ಸಂಪೂರ್ಣಗೊಳಿಸ್ಬೋದು. ಅಲ್ಲಿ ನದಿ ದಡದಲ್ಲಿ ಪಿತೃಗಳಿಗೆ ದರ್ಪಣನೂ ಬಿಡ್ತಾರೆ ಕೆಲವೊಬ್ಬರು. ಇವು ಅಮಾವಾಸ್ಯೆ ಆಗಿರೋದ್ರಿಂದ ನಾವು ಹಿರಿಯರು ತೀರು ಹೋಗಿರ್ತಾರಲ್ಲ ಅವ್ರಿಗೆ ಪಿತೃದರ್ಪಣ ಅಂತ ಬಿಡ್ತಾರೆ. ಈ ಅಮಾವಾಸ್ಯೆ ದಿನ ಬಿಟ್ಟರೆ ತುಂಬ ಒಳ್ಳೆಯದು ಅಂತಲೂ ಹೇಳ್ತಾರೆ. ಈ ಥರ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಆ ಥರ ಮಾಡಿ ಅಮಾವಾಸ್ಯೆನ ಸಂಪೂರ್ಣಗೊಳಿಸ್ಬೋದು. ರಾಹುಕಾಲ ಬಿಟ್ಟು ಬೇರೆ ಎಲ್ಲ ಸಮಯದಲ್ಲೂ ನೀವು ಬೇಕಾದರೆ ಅಮಾವಾಸ್ಯೆನ ಪೂಜೆ ಮಾಡ್ಬೋದು. ಇದಾಗಿತ್ತು ಇವತ್ತಿನ ಬ್ಲಾಗ್. ಈ ಬ್ಲಾಗಲ್ಲಿ ನಿಮ್ಗೇನಾದರೂ ಹೆಲ್ಪ್ಫುಲ್ ಆಯಿತು, ಮಾಹಿತಿ ಸಿಕ್ತು ಅಂತ ಅಂದರೆ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.